ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಆಲೂ ಪೂರಿ ರೆಸಿಪಿ ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿ ಮಾಡೋದನ್ನು ನೋಡೋಣ. ನೋಡಿ, ಇದು ಬೇಗ ಆಗುವಂತಹ ತಿಂಡಿ. ನೋಡಿ, ನಾನಿಲ್ಲಿ ಮೊದಲಿಗೆ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು ಅಚ್ಕಾರದ ಪೌಡ್ರ್ ತೊಗೊಂಡಿದ್ದೀನಿ 1 ಸ್ಪೂನು, ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೋಡಿ ಹುರಿದ್ಬಿಟ್ಟು, ಇಲ್ಲಿ ಜೀರಿಗೆ ಪುಡಿ, ಆಮೇಲೆ ಧನಿಯಾ ಪೌಡ್ರು, ಚಿಟಿಕೆ ಅರಿಶಿಣ ಮತ್ತು ಓಂಕಾಳು. ನೋಡಿ, ಇಲ್ಲಿ ನಾನು ಬೇಯಿಸಿಟ್ಟಿರುವಂತಹ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡಿ ಬನ್ನಿ ಇವಾಗ ನೋಡಿ, 1 ಬಟ್ಲು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆ ಇನ್ನೊಂದು ಬಟ್ಲು ಕೂಡ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು, ನೋಡಿ ಇಲ್ಲಿ ನಾನು ನೋಡಿ ಚಿರೋಟಿ ರವೆನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಣ್ಣ ಬಟ್ಲಿನಿಂದ ಚಿರೋಟಿ ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಸಾಲೆ ಪೌಡ್ರನ್ನ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಮತ್ತು ಇಲ್ಲಿ ನೋಡಿ, ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು, ಅದು ಮತ್ತು ಕೊತ್ತಂಬರಿನ ತೊಗೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿನಲ್ಲಿ ಈ ರೀತಿ ನೋಡಿ, ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಬೇಡ, ಯಾಕಂದರೆ ಆಲ್ರೆಡಿ ಆಲೂಗಡ್ಡೆಯಲ್ಲಿ ನೀರಿರುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಕಾಯಿಸ್ಬಿಟ್ಟು ಎಣ್ಣೆನ 2 ಸ್ಪೂನು ಆ್ಯಡ್ ಮಾಡಿದ್ದೀನಿ. ಇದನ್ನು ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನು ಮಿದ್ದೋಣ. ನೋಡಿ, ಈ ರೀತಿ ಮಿದ್ದಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಪೂರಿ ಆಗುತ್ತೆ, ಆಲೂ ಪೂರಿ. ನೋಡಿ, ಈ ರೀತಿ ನಾನು ಸ್ವಲ್ಪನೂ ಕೂಡ ನಾನು ನೀರು ಯೂಸ್ ಮಾಡಿಲ್ಲ. ನಿಮಗೇನಾದ್ರೂ ನೀರು ಹಾಕೋಬೇಕಂತ ಅನಿಸಿದ್ರೆ ಸ್ವಲ್ಪ ಚಿಮ್ಸ್ಕೊಳ್ಳಿ ಅಷ್ಟೇ ಹಿಟ್ಟಿಗೆ. ನೋಡಿ, ಈ ರೀತಿ ನೋಡಿ ಮಿದ್ದಬೇಕು. ನೋಡಿ, ಹಿಟ್ಟು ನಾದೋದು ಕೂಡ ಒಂದು ಸ್ಕಿಲ್. ನೋಡಿ, ಈ ರೀತಿ ಚೆನ್ನಾಗಿ ಮಾಡಿಕೊಂಡು ನೋಡಿ, ಈ ರೀತಿ ಆಗಿದೆ. ನೋಡಿ, ಇದನ್ನು ಏನು ಮಾಡೋಣ, ನಾವು ಸ್ವಲ್ಪ ಒಂದು ಬೌಲಲ್ಲಿ ಹಾಕಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನಾವು ರೆಸ್ಟಿಗೆ ಇಟ್ಬಿಡೋಣ. ಬನ್ನಿ ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ತೆಗೆದು ತೋರಿಸ್ತಿದ್ದೀನಿ ನಿಮಗೆ. ನೋಡಿ, ಎಷ್ಟು ಸ್ಮೂತಾಗಿ ಆಗಿದೆ. ನೋಡಿ, ನಾವು ಅರ್ಧ ಗಂಟೆ ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ಇಷ್ಟು ಸ್ಮೂತಾಗಿ ಆಗಿದೆ. ನೋಡಿ, ಇದನ್ನು ಚೆನ್ನಾಗಿ ಮತ್ತೆ ಸ್ವಲ್ಪ ಕೈಲಿಂದ ಈ ರೀತಿ ನಾವು ಮಿದ್ದಿ, ನೋಡಿ ಎಷ್ಟು ಬೇಕು ನಮಗೆ ಸೈಜು ಪೂರಿಗೆ ಅಷ್ಟು ನಾವು ಈ ರೀತಿ ಲಡ್ಡು ಮಾಡಿಕೊಂಡು ನಾವು ಇದನ್ನು ಲಟ್ಸೋಣ. ನೋಡಿ ನೋಡಿ, ಈ ರೀತಿ ಪೂರಿನ ಲಟ್ಸೋಣ. ನೋಡಿ, ಒಂದು ಪೇಪರ್ನಲ್ಲಿ ಹಾಕಿಡ್ತಿದ್ದೀನಿ ನಾನು ಎಲ್ಲ ಪೂರಿನ ಲಟ್ಸಿ ಸೈಡಿಗೆ ಇಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಕಂಪ್ಲೀಟು ಎಣ್ಣೆ ಕಾಯ್ಲಿಕ್ಕೆ ಆದಮೇಲೆ ನಾನು ಲಟ್ಸಿಟ್ಟಿರುವಂಥ ಪೂರಿನ, ಆಲೂ ಪೂರಿನ ನೋಡಿ ಎಣ್ಣೆಲಿ ಈ ರೀತಿ ಹಾಕಿ ಕಂಪ್ಲೀಟ್ ಡೀಪ್ ಫ್ರೈ ಮಾಡ್ತಿದ್ದೀನಿ. ನೋಡಿ ನೋಡಿ, ನಿಧಾನವಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದು ಮತ್ತೆ ನಾನು ಎಲ್ಲ ಪೂರಿನ ಈ ರೀತಿ ಎಣ್ಣೆಲಿ ಹಾಕಿ ಕರಿತೀನಿ. ನೋಡಿ ಫ್ರೆಂಡ್ಸ್, ನೋಡಿ, ನಾನು ಎಲ್ಲ ಪೂರಿನ ಕರೆದು ನಾನು ತೋರಿಸ್ತೀನಿ ನಿಮಗೆ. ಇದಕ್ಕೆ ಬಹಳ ಟೈಮ್ ಕೂಡ ಹಿಡಿಯೋದಿಲ್ಲ, ಅಷ್ಟೊಂದು ಬೇಗ ಆಗುವಂಥ ರೆಸಿಪಿ ಇದು. ನೋಡಿ, ನಾನೆಲ್ಲನೂ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲನೂ ನಾವು ಹಾಕಿದ್ದೀವಿ ಇದರಲ್ಲಿ, ಖಾರ, ಉಪ್ಪು, ಆಮೇಲೆ ಆಲೂಗಡ್ಡೆ, ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ. ಸುಮ್ಮನೆ ಬೇಕಾದರೆ ನೀವು ಚಟ್ನಿ ಜೊತೆ ನೀವು ತಿನ್ನಿ, ನಾನು ಚಟ್ನಿ ಇಟ್ಟಿದ್ದೀನಿ. ನೋಡಿ, ಇಷ್ಟು ಸೂಪರ್ ಆಗಿರುವಂಥ ರೆಸಿಪಿ ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಬ್ರೇಕ್ಫಾಸ್ಟ್ನಲ್ಲೇ ಆಗಲಿ, ಈವ್ನಿಂಗ್ ಟೀ ಟೈಮ್ನಲ್ಲಾಗಲಿ, ಯಾವಾಗ ಬೇಕಾದರೂ ಮಾಡಿಕೊಂಡು ಈ ರೀತಿ ನೀವು ತಿಂದರೆ ನಿಮಗೆ ಅನಿಸುತ್ತೆ ಹೌದು ಚೆನ್ನಾಗಾಗಿದೆ ಅಂತ ಹೇಳಿ. ಸೊ ನಾವು ಮಾಡಿಟ್ಟಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಈ ರೆಸಿಪಿ, ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾನು
ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇನ್ ಕೇಸ್ ನಾವು ತೋರಿಸಿದ್ದೀನಿ ಇಲ್ಲಿ ಚಟ್ನಿ, ನಿಮಗೆ ಬೇಕಾದರೆ ಇದ್ರ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ. ನೀವು ಕಾಮೆಂಟ್ ಮಾಡಿ ಹೇಳಿ ಬೇಕಾದರೆ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.